ಈ BBMP ಎಂಜಿನಿಯರ್ಗಳಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ವಾಹನ ಸವಾರರ ಬಲಿಗಾಗಿ ಡೇಂಜರ್ ರಾಜಕಾಲುವೆ ಕಾದು ಕೂತಿದ್ರು ಅದಕ್ಕೊಂದು ತಡೆಗೋಡೆಯನ್ನು ನಿರ್ಮಿಸುವಂತಹ ಯೋಗ್ಯತೆ ಪಾಲಿಕೆಗಿಲ್ಲ, ಇಂಜಿನಿಯರ್ಗಳಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಚ್ಛಾಶಕ್ತಿಯ ಕೊರತೆ ಇವರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿ ಇರತಕ್ಕಂಥ ಈ ಥರ ಡೇಂಜರಸ್ ರಾಜಕಾಲುವೆಗಳ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತಿದ್ದೀವಿ ನೋಡಿ. ಡೇಂಜರ್ ರಾಜಕಾಲುವೆ ಕೊಂಚ ಆಯ ತಪ್ಪಿದ್ರೆ ಎಡವಟ್ಟು. ರಾಜಕಾಲುವೆಗೆ ತಡೆಗೋಡೆ ಇಲ್ಲ, ಮಳೆ ಬಂದ್ರೆ ಕಾಣೋದೇ ಇಲ್ಲ. ಇದು ಸಾವಿನ ರಾಜಕಾಲುವೆ. ಕೊಂಚ ಬ್ಯಾಲೆನ್ಸ್ ತಪ್ಪಿದ್ರು ಬೈಕ್ ಸವಾರರು ರಾಜಕಾಲುವೆಗೆ ಬಿದ್ದು ಕೊಚ್ಕೊಂಡು ಹೋಗ್ತಾರೆ. ಹೆಣ್ಣೂರು ಮುಖ್ಯ ರಸ್ತೆ, ಮಾನ್ಯತಾ ಟೆಕ್ ಪಾರ್ಕ್ ಸರ್ವಿಸ್ ರಸ್ತೆಯಲ್ಲಿ ಈ ರಾಜಕಾಲುವೆ ಇದೆ. ಇದಕ್ಕೆ ತಡೆಗೋಡೆಯನ್ನ ಕಟ್ಟಿಲ್ಲ. ಹೀಗಾಗಿ ಮಳೆ ಬಂದಾಗ ರಸ್ತೆ ತುಂಬಾ ನೀರು ತುಂಬಿಕೊಳ್ಳುತ್ತೆ. ರಾಜಕಾಲುವೆ ಇರೋದೇ ಗೊತ್ತಾಗೋದಿಲ್ಲ. ಮಧ್ಯೆ ರಸ್ತೆ ಬಿಟ್ಟು ಕೊಂಚ ಸೈಡ್ ಹೋದ್ರೆ ರಾಜಕಾಲುವೆಯಲ್ಲಿಯೇ ಬೀಳ್ತಾರೆ. ಈ ಹಿಂದೆಯೂ ಕೂಡ ಇಬ್ಬರು ಬೈಕ್ ಸವಾರರು ಈ ಡೇಂಜರ್ ರಾಜಕಾಲುವೆಗೆ ಬಿದ್ದಿದ್ರು ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ನೀರು ತುಂಬ ಮಳೆ ಬಿದ್ದಾಗ ಇಷ್ಟು ದೂರ ನೀರು ಬರುತ್ತೆ. ಇಷ್ಟು ದೂರ ಕರೆಕ್ಟಾಗಿ ಇಷ್ಟು ಹೈಟ್ ಬರುತ್ತೆ. ಅಂಗಡಿನಲ್ಲಿ ಹೋಗುತ್ತೆ, ಗ್ಯಾರೇಜ್ ಒಳಗಡೆ ಹೋಗುತ್ತೆ, ವೆಹಿಕಲ್ ಅಲ್ಲೆಲ್ಲ ಹೋಗ್ಬಿಡುತ್ತೆ. ಯಾರನ್ನ ಬಂದಾಗ ಇದನ್ನು ಕಾಣಲ್ಲ. ಬೈಕ್ ಅವರು ಅಲ್ಲಿ ಬಂದು 2 ಸಲ ಬಿಟ್ಟಿದ್ದಾರೆ. ನಾನೇ ತೆಗಿಬಿಟ್ಟಿದ್ದೀನಿ. ಗ್ಯಾರೇಜ್ ರಾಜಕಾಲುವೆಯಲ್ಲಿ ಬಿದ್ದಿದ್ದಾರೆ. ನಾ ಎತ್ತಿ ಆಚೆ ಕಳಿಸಿದ್ದೀನಿ. ಸರ್, ಇದು ತುಂಬ ಆಳ ಇದೆ. ಇದು ಈ ಕಡೆ ಬರುವಾಗ ಮಳೆ ಬರುವಾಗ ಹಂಗೆ ಕುಚ್ಕೊಂಡು ಹೋಗ್ಬಿಡುತ್ತೆ ಸರ್. ಇದು ನೀರು ಜಾಸ್ತಿ ಬಂದರೆ ಆ ಕಡೆ ಹೋಗ್ಬಿಡ್ತೀನಿ, ಇಲ್ಲಾಂದರೆ ಗಾಡಿ ಸಮಯ ಹೋಗ್ಬಿಡುತ್ತೆ ಸರ್. ಸೊ ಅದರಿಂದ ತುಂಬ ಡೇಂಜರ್ ಇದೆ. ಆ ಕಡೆನೊಂದು ಈ ಕಡೆಯಿಂದ ಫುಲ್ಲು ರೋಡೇ ಕಾಣೋದೇ ಇಲ್ಲ. ಎಲ್ಲನ ಮನೆ ಕಟ್ಟುವಾಗ ಬಂದು ನಿಂತ್ಕೊಂಡು ಕಲೆಕ್ಷನ್ ಮಾಡ್ತಾರೆ. ಇದೆಲ್ಲ ಅವ್ರಿಗೆ ಕಾಣಲ್ಲ ಸರ್. ಅವ್ರಿಗೆ RT ನಗರದ ದಿನ್ನೂರಿನಿಂದ ಮರಿಯಪ್ಪನ ಪಾಳ್ಯದವರೆಗೂ ಕೂಡ ಸುಮಾರು 8 ಕಿಲೋಮೀಟರ್ ವ್ಯಾಪ್ತಿ ತನಕ ಈ ರಾಜಕಾಲುವೆ ಇದೆ. ಸರ್ವಿಸ್ ರಸ್ತೆಯ ಮುಂಭಾಗದಲ್ಲೂ ಕೂಡ ತಡೆಗೋಡೆ ಇಲ್ಲ. ಕಾಲುವೆಯ ಪಕ್ಕದಲ್ಲೂ ಕೂಡ ತಡೆಗೋಡೆ ಇಲ್ಲ. ಬ್ಯಾಟರಾಯನಪುರ BBMP ಇಂಜಿನಿಯರ್ಗಳ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರರ ಜೀವಕ್ಕೆ ಕುತ್ತು ಬಂದಿದೆ. ಸ್ಥಳೀಯ BBMP ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರ ಜೀವಕ್ಕೆ ಕುತ್ತು ಬರ್ತಾ ಇದೆ. ಇಲ್ಲಿ ತಡೆಗೋಡೆ ಕೂಡ ಇಲ್ಲ, ಜೊತೆಗೆ ಯಾವ ಸುರಕ್ಷತಾ ಕ್ರಮಗಳನ್ನು ಕೂಡ ಅಳವಡಿಕೆ ಮಾಡಿಕೊಳ್ಳಿಲ್ಲ. ನೇರವಾಗಿ ವಾಹನ ಸವಾರರು ಏನಾದರೂ ಸ್ಕಿಡ್ ಆಗಿ ಬಿದ್ದರೆ ನೇರವಾಗಿ ಈ ಒಂದು ರಾಜಕಾಲುವೆಗೆ ಬಿದ್ದು ಕೊಚ್ಕೊಂಡು ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಜೀವಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇದರ ಆಳ ದೊಡ್ಡ ಮಟ್ಟದಲ್ಲಿದೆ. ಅದರ ಆಳ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ನಮ್ಮ ಚಾಲಕರು ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಕಟ್ಟಿಗೆ ಮೂಲಕ ಆ ಒಂದು ಕಟ್ಟಿಗೆ ಏನಿದೆಯಲ್ಲ ಹಾಗೆ ಒಳಭಾಗಕ್ಕೆ ಹೋಗ್ತಾ ಇರುತ್ತೆ. ಸುಮಾರು ಆಳ ಇದೆ. ಸೊ ಮಳೆ ಬಂದಂಥ ಸಂದರ್ಭದಲ್ಲಿ ಈ ನೀರು, ರಾಜಕಾಲುವೆ ನೀರು ಓವರ್ಫ್ಲೋ ಆಗಿ ನೇರವಾಗಿ ರಸ್ತೆಗೆ ಬರುತ್ತೆ. ರಸ್ತೆಯಲ್ಲಿ ಓಡಾಡುವಂತಹ ವೆಹಿಕಲ್ಸ್ಗಳಿಗೆ ಇಲ್ಲಿ ತಡೆಗೋಡೆ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಸಹಜವಾಗಿ ರಸ್ತೆನೇ ಮೂವಿಂಗಲ್ಲಿ ಇದೆ ಅನ್ನುವಂತಹ ಒಂದು ವಿವೇಚನೆ ಮೇರೆಗೆ ಪಕ್ಕಕ್ಕೆ ಬರ್ತಾರೆ. ಈ ಭಾಗಕ್ಕೆ ಏನಾದರೂ ಬಿದ್ದರೆ ನೇರವಾಗಿ ರಾಜಕಾಲುವೆಯಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಏನಾದರೂ ಜೀವಹಾನಿ ಆದ ನಂತರ ಮತ್ತೆ ಎಚ್ಚೆತ್ಕೊಳ್ತಾರಾ ಅಥವಾ ಅಲ್ಲಿ ತನಕ ಅವ್ರಿಗೆ ಇನ್ನೂ ಕೂಡ ಪ್ರಜ್ಞೆ ಬರೋದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಈ ಭಾಗದ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಸರ್ವಿಸ್ ರಸ್ತೆ ಮಾತ್ರವಲ್ಲ, ಮುಖ್ಯ ರಸ್ತೆಯಲ್ಲೂ ಕೂಡ ತಡೆಗೋಡೆ ಇಲ್ಲ. ಇದರಿಂದ ರಾತ್ರಿ ಹೊತ್ತು ದಾರಿ ಕಾಣದೆ ರಾಜಕಾಲುವೆಗೆ ಬೀಳುವ ಸಾಧ್ಯತೆಗಳು ಕೂಡ ಇದೆ. ಸುಮಾರು ವರ್ಷಗಳಿಂದ ಈ ಡೇಂಜರ್ ರಾಜಕಾಲುವೆಗಳಿಗೆ ತಡೆಗೋಡೆಯನ್ನೇ ನಿರ್ಮಿಸಿಲ್ಲ. ಸಾರ್ವಜನಿಕರ ಜೀವದ ಜೊತೆಗೆ BBMP ಇಂಜಿನಿಯರ್ಗಳು ಚೆಲ್ಲಾಟವಾಡ್ತಾ ಇರೋದು ನಿಜಕ್ಕೂ ಕೂಡ ದುರಂತ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.